ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಅತ್ಯಂತ ನಿರೀಕ್ಷಿತ ರೈಲು ಯೋಜನೆಗಳಲ್ಲಿ ಒಂದಾದ ಗದಗ-ಹಂಪಿ ಹೊಸ ರೈಲು ಮಾರ್ಗ ಯೋಜನೆಯ ಏಪ್ರಿಲ್ 2026 ಅಪ್ಡೇಟ್ ಬಗ್ಗೆ ನೋಡೋಣ. ಈ ಯೋಜನೆ ಬಹಳ ಮಹತ್ವದ್ದಾಗಿದೆ, ಏಕೆಂದರೆ ಇದು ಉತ್ತರ ಕರ್ನಾಟಕವನ್ನು ವಿಶ್ವಪ್ರಸಿದ್ಧ ಐತಿಹಾಸಿಕ ತಾಣವಾದ ಹಂಪಿಯೊಂದಿಗೆ ನೇರವಾಗಿ ಸಂಪರ್ಕಿಸಲು ಉದ್ದೇಶಿಸಿದೆ. ಇದರಿಂದ ಪ್ರವಾಸೋದ್ಯಮ, ಸಂಪರ್ಕ ವ್ಯವಸ್ಥೆ ಮತ್ತು ಪ್ರದೇಶೀಯ ಅಭಿವೃದ್ಧಿಗೆ ದೊಡ್ಡ ಉತ್ತೇಜನ ಸಿಗಲಿದೆ. ಆದ್ದರಿಂದ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯೋಜನೆಯ ಅವಲೋಕನ. ಪ್ರಸ್ತಾವಿತ ಗದಗ-ಹಂಪಿ ರೈಲು ಮಾರ್ಗ ಉತ್ತರ ಕರ್ನಾಟಕದ ದೊಡ್ಡ ರೈಲು ವಿಸ್ತರಣೆ ಯೋಜನೆಯ ಒಂದು ಭಾಗವಾಗಿದೆ. ಪ್ರಸ್ತುತ ಹಂಪಿಗೆ ಪ್ರಯಾಣ ಮಾಡುವ ಪ್ರವಾಸಿಗರಿಗೆ ಇದು ಹೊಸಪೇಟೆ ಹತ್ತಿರ ಇದೆ. ಕರ್ನಾಟಕದ ಅನೇಕ ಭಾಗಗಳಿಂದ ನೇರ ರೈಲು ಸಂಪರ್ಕ ಸೀಮಿತವಾಗಿದೆ. ಈ ಹೊಸ ರೈಲು ಮಾರ್ಗದಿಂದ ಹಂಪಿಗೆ ನೇರ ರೈಲು ಸಂಪರ್ಕ ಸಿಗಲಿದೆ. ಪ್ರಯಾಣ ಸಮಯವನ್ನು ಬಹಳಷ್ಟು ಕಡಿಮೆ ಮಾಡಲಿದೆ. ಯುನೆಸ್ಕೋ ವಿಶ್ವ ಪರಂಪರೆ ತಾಣಕ್ಕೆ ಪ್ರವಾಸೋದ್ಯಮ ಹೆಚ್ಚಲಿದೆ. ಗದಗ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳ ಸಂಪರ್ಕ ಸುಧಾರಿಸುತ್ತದೆ. ಹಂಪಿ ಈಗಾಗಲೇ ಪ್ರಮುಖ ಪ್ರವಾಸಿ ತಾಣವಾಗಿದ್ದರೂ ರೈಲು ಸಂಪರ್ಕ ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿಲ್ಲ. ಮಾರ್ಗ ವಿವರಗಳು. ಹಿಂದಿನ ಸಮೀಕ್ಷೆಗಳು ಮತ್ತು ಪ್ರಸ್ತಾವನೆಗಳ ಪ್ರಕಾರ ಈ ಮಾರ್ಗವು ಈ ಪ್ರದೇಶಗಳ ಮೂಲಕ ಹೋಗುವ ಸಾಧ್ಯತೆ ಇದೆ. ಗದಗ, ಕೊಪ್ಪಳ ಪ್ರದೇಶ, ಮಧ್ಯಂತರ ಪಟ್ಟಣಗಳು, ಕೊನೆಗೆ ಹೊಸಪೇಟೆ, ಹಂಪಿ ಪ್ರವೇಶ ದ್ವಾರ ಸಂಪರ್ಕ. ಈ ಮಾರ್ಗವು ಈಗಿರುವ ರೈಲು ಮಾರ್ಗಗಳೊಂದಿಗೆ ಕೂಡ ಸಂಪರ್ಕ ಹೊಂದುತ್ತದೆ. ಈಗಾಗಲೇ ಅಭಿವೃದ್ಧಿಪಡಿಸಲಾದ ಮತ್ತು ವಿದ್ಯುದೀಕರಣಗೊಂಡ ಗದಗ-ಹೋಟಗಿ ರೈಲು ಮಾರ್ಗ. ಉತ್ತರ ಕರ್ನಾಟಕದ ಇತರೆ ಹೊಸ ರೈಲು ಯೋಜನೆಗಳು. ಪ್ರಸ್ತುತ ಸ್ಥಿತಿ ಏಪ್ರಿಲ್ 2026 ಅಪ್ಡೇಟ್. ಇದೀಗ ಅತ್ಯಂತ ಮುಖ್ಯ ಭಾಗ, ಇತ್ತೀಚಿನ ಅಪ್ಡೇಟ್ ಬಗ್ಗೆ ನೋಡೋಣ. ಏಪ್ರಿಲ್ 2026ರ ಸ್ಥಿತಿಯಂತೆ ಈ ಯೋಜನೆ ಇನ್ನೂ ಪ್ರಸ್ತಾವನೆ, ಸಮೀಕ್ಷಾ ಹಂತದಲ್ಲಿದೆ. ನಿರ್ಮಾಣಕ್ಕೆ ಸಂಪೂರ್ಣ ಅನುಮೋದನೆ ಸಿಕ್ಕಿಲ್ಲ. ಈ ಪ್ರದೇಶದ ಇತರೆ ಯೋಜನೆಗಳು, ಉದಾಹರಣೆಗೆ ಗದಗ-ವಾಡಿ ರೈಲು ಮಾರ್ಗ ಹಂತ ಹಂತವಾಗಿ ಅಭಿವೃದ್ಧಿಯಾಗುತ್ತಿವೆ. ಭೂಸ್ವಾಧೀನ ಮತ್ತು ಅನುಮೋದನೆಗಳು ದೊಡ್ಡ ಸವಾಲಾಗಿ ಉಳಿದಿವೆ. ಹತ್ತಿರದ ಪ್ರದೇಶಗಳಲ್ಲಿ ಕೆಲವು ರೈಲು ಮಾರ್ಗಗಳಲ್ಲಿ ಪ್ರಯೋಗ ಚಾಲನೆ ಮತ್ತು ಭಾಗಶಃ ಆರಂಭವಾಗಿದೆ. ಇದು ರೈಲು ಅಭಿವೃದ್ಧಿ ನಡೆಯುತ್ತಿದೆ, ಆದರೆ ನಿಧಾನವಾಗಿ ಎಂಬುದನ್ನು ತೋರಿಸುತ್ತದೆ. ಮುಖ್ಯ ಸವಾಲುಗಳು. ಕರ್ನಾಟಕದ ಇತರ ರೈಲು ಯೋಜನೆಗಳಂತೆ ಈ ಯೋಜನೆಯು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಭೂಸ್ವಾಧೀನ ವಿಳಂಬ. ಇದು ಪ್ರಮುಖ ಅಡಚಣೆ. ಹಣಕಾಸು ಮತ್ತು ಅನುಮೋದನೆ ವಿಳಂಬ. ಭಾರತೀಯ ರೈಲ್ವೆಯಿಂದ ಅಂತಿಮ ಅನುಮತಿ ಇನ್ನೂ ಬಾಕಿಯಿದೆ. ಪರಿಸರ ಮತ್ತು ಪರಂಪರೆ ಸಂಬಂಧಿತ ಸಮಸ್ಯೆಗಳು. ಹಂಪಿ ಯುನೆಸ್ಕೋ ಸಂರಕ್ಷಿತ ತಾಣವಾಗಿರುವುದರಿಂದ ವಿಶೇಷ ಅನುಮತಿ ಅಗತ್ಯ. ಈ ಯೋಜನೆ ಯಾಕೆ ಮಹತ್ವದ್ದು? ಪ್ರಗತಿ ನಿಧಾನವಾಗಿದ್ದರೂ ಈ ಯೋಜನೆಗೆ ದೀರ್ಘಕಾಲೀನ ಪ್ರಯೋಜನಗಳಿವೆ. ಹಂಪಿಗೆ ನೇರ ರೈಲು ಸಂಪರ್ಕ. ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಆರ್ಥಿಕತೆ ಅಭಿವೃದ್ಧಿ. ಗ್ರಾಮೀಣ ಪ್ರದೇಶಗಳಿಗೆ ಉತ್ತಮ ಸಂಪರ್ಕ. ರಸ್ತೆ ಸಾರಿಗೆ ಮೇಲೆ ಅವಲಂಬನೆ ಕಡಿಮೆ. ಈ ಯೋಜನೆ ಪೂರ್ಣಗೊಂಡ ನಂತರ ಇದು ಕರ್ನಾಟಕದ ಪ್ರಮುಖ ಪ್ರವಾಸಿ ರೈಲು ಮಾರ್ಗವಾಗಬಹುದು. ಅಂದಾಜು ಸಮಯಸಾಲೆ. ಪ್ರಸ್ತುತ ಯಾವುದೇ ಅಧಿಕೃತ ಅಂತಿಮ ದಿನಾಂಕ ಪ್ರಕಟವಾಗಿಲ್ಲ. ಶೀಘ್ರದಲ್ಲಿ ಅನುಮೋದನೆ ಸಿಕ್ಕರೆ ಮುಂದಿನ ಕೆಲವು ವರ್ಷಗಳಲ್ಲಿ ಕೆಲಸ ಪ್ರಾರಂಭವಾಗಬಹುದು. ಸಮಾನ ಯೋಜನೆಗಳ ಪ್ರಕಾರ ಪೂರ್ಣಗೊಳ್ಳಲು 5-8 ವರ್ಷಗಳು ಬೇಕಾಗಬಹುದು. ಅಂತಿಮ ವಿಶ್ಲೇಷಣೆ. ಒಟ್ಟಿನಲ್ಲಿ ಗದಗ-ಹಂಪಿ ರೈಲು ಯೋಜನೆ ಇನ್ನೂ ಆರಂಭಿಕ ಹಂತದಲ್ಲಿದೆ, ಆದರೆ ಇದು ಬಹಳ ಭರವಸೆಯ ಯೋಜನೆಯಾಗಿದೆ. ಉತ್ತರ ಕರ್ನಾಟಕದಲ್ಲಿ ನಿರಂತರ ರೈಲು ಅಭಿವೃದ್ಧಿ ನಡೆಯುತ್ತಿರುವುದರಿಂದ ಈ ಯೋಜನೆಯು ಮುಂದಿನ ವರ್ಷಗಳಲ್ಲಿ ಮುಂದುವರಿಯುವ ನಿರೀಕ್ಷೆಯಿದೆ. ಹೀಗಾಗಿ ಸ್ನೇಹಿತರೆ, ಇದು ಗದಗ-ಹಂಪಿ ರೈಲು ಯೋಜನೆಯ ಏಪ್ರಿಲ್ 2026 ಅಪ್ಡೇಟ್. ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಇದಕ್ಕೆ ಆದ್ಯತೆ ನೀಡಬೇಕೆ? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.